ಯವ್ವ ನೀ ಏನು ಮಾಡ್ಕೋಬೇಡ. ನೀನಾಗೆ ಒಳ ಬಾ ಮಗನ, ನೀನ್ ಹೆಂಡತಿ ಕರ್ಕೊಂಡಂತಂತೀಯಲ್ಲ, ಅವಾಗ ನಾ ಒಳ ಬರ್ತೀನಿ. ಸಮಾಧಾನ ಮಾಡ್ಕೊ. ಅತ್ತಿ ಅತ್ತಿ ಹೋಗ್ಬೇಡ. ನೋಡವ, ನನಗಂತ್ರ ನೀನು ಯಾವ್ದ ಕಾರಣಕ್ಕೂ ಪಾಪ ಅನ್ಸೋದಿಲ್ಲ. ನಿನಗೆಲ್ಲರೂ ಪಾಪ ಅನ್ಬೋದು, ನನ್ನ ಕಣ್ಣಿ ನೀ ಯಾವತ್ತೂ ಪಾಪ ಅನ್ಸೋದಿಲ್ಲ. ನನ್ನ ಜೀವ ತಿನ್ನಬೇಡ, ಹೋಗು. ನೀನು ಬೇಕಾಗಿ ನಿನ್ನ ತಳಕ ಬಳಕೆಗೆ ನನ್ನ ಮಗ ಮರಳಾಗಿರ್ಬೋದು, ನಾನು ಆಗೋದಿಲ್ಲ. ಹೋಗು ಹೋಗು. ಅತ್ತಿ ನಡ್ರಿ, ಅಲ್ಲಿ ಮಗ್ಳ ಮನಿ ಐತಿ, ಅಲ್ಲಿ ಹೋಗೋಣ ನಡ್ರಿ. ಬಸ್ಸು ಅಪ್ಪ, ಅದನ್ನೆಲ್ಲ ಮನಿನ ಸ್ವಚ್ಛ ಮಾಡಿಟ್ಟು ಬಂದೀನಿ. ನಂಗೆ ಗೊತ್ತಿದ್ದಿದ್ದಿಲ್ಲ ನೀವು ಬರ್ತೀರಂತಂದು. ಆತು, ನಾ ಎಲ್ಲ ಸ್ವಚ್ಛ ಮಾಡೀನಿ. ಮಾತಾಡಿ ನಾನೆಲ್ಲ ಶಾಣಪ್ಪನ ಜೊತೆಗೆ. ಬಾ, ತಿಂಗಳ 800 ರೂಪಾಯಿ ಅಂತ ಬಾಡ್ಗಿ. ಏನು ದೊಡ್ಡದಿಲ್ಲ. ಒಂದು ಪಡ್ಸಾಲ ಐತಿ, ಒಂದು ಅಡಿಗೆ ಮನೆ ಐತಿ, ಒಂದು ದೇವ್ರ ಮನೆ ಆಟ. ದೊಡ್ಡದಿಲ್ಲ. ಒಂದು ಸಣ್ಣದೊಂದು ರೂಮ್ ಐತಿ. ಅದ್ರಾಗ ಇರ್ತೀಯಪ್ಪ, ಅನುಕೂಲ ಮಾಡ್ಕೊಂಡು. ಅಪ್ಪ, ನಾನೆಲ್ಲ ಮಾಡ್ಕೋತಿದ್ನಲ್ಲ, ಯಾಕೆ ಸುಮ್ಮನೆ ದಣ್ಕೊಂಡು ಅಂತೀನಿ ನಾನು. ಆತು ತಗೋ. ಬಾ, ನಾನು ಬರ್ತೀನಿ. ಬ್ಯಾಡ ತಗೋ. ಮತ್ತೆ ಅದಕ್ಕೂ ಅವ್ವ ಬೇಸರ ಮಾಡ್ಕೊಂಡ್ಲಂದ್ರ ಬೇಡ, ನೀ ಹೋಗು, ನಾವೆಲ್ಲ ಹೋಗ್ತೀವಂತ. ಹಂಗ ಒಂದಿಷ್ಟು ಅಡ್ಗೆ ಸಾಮಾನ, ಒಂದೆರಡು ಅನ್ನ ಡಬರಿ, ಆಮೇಲೆ ಸಾರಿಗೆ, ಚಾಕ, ಹಾಲಿಗೆ ತಂದಿಟ್ಟಿನಿ. ಏನು ಗ್ಯಾಸು ಆಕಿ ಗೊತ್ತಿಲ್ಲಾರ್ದಂಗೆ ತಂದಿಟ್ಟಿನಿ. ಅಣ್ಣಾರ, ಭಾಳ ಉಪಕಾರ ಮಾಡಕತ್ತೀರಿ ನೀವು. ಕರೆನ ನಮ್ಗೇನು ಇಲ್ದ ಹಾಗೆ ಬಂದ್ಬಿಟ್ಟು ನಾವು ಸೇದಕೌಲೂರ್ಗೆ ಹೋದಂಗ ಭಾಳ ಉಪಕಾರ ಆತ್ರಿ ನಿಮ್ಮಿಂದ. ಇರ್ಲಿ ಸಮಾಧಾನ ಮಾಡ್ಕೋ. ಮತ್ತೆ ಏನು ಮಾಡ್ಬೇಕು ಈಗ? ನನ್ನ ಮಗ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕನ್ನ ಮನೋಭಾವದವ. ಹಾಗಾಗಿ ನಿನ್ನ ಮಗಳಿಗೆ ತಾಳಿ ಕಟ್ಬಿಟ್ಟನವ, ಬೇಕಂತ ಮಾಡಿಲ್ಲವ. ಮತ್ತೆ ನೀವು ಬೇಸರ ಮಾಡ್ಕೋಬೇಡ. ಅಯ್ಯಯ್ಯೋ ಅಣ್ಣಾರ, ನೀವು ಯಾಕಂಗಂತೀರಿ ಕಾಕಾರ? ಈಗ ಬಿಡ್ರಿ, ಹೋರಿ. ನಾನೆಲ್ಲ ಏನೇನು ಬೇಕಾ ರೆಡಿ ಮಾಡೀನಿ. ಆದ್ರೆ ಇನ್ನೊಂದು ಏನಂದ್ರೆ, ನಾನು ಮರ್ತಿದ್ದು ಒಂದೆರಡು ಚದರ ತೊಗೊಳೋದು ಮರ್ತೀನಿ ನೋಡುವ. ಒಂದೆರಡಲ್ಲ, ಒಟ್ಟ ಚದರ ಇಲ್ಲ. ಒಂದು ಚಾಪಿ ಇಟ್ಟೀನಿ, ಒಟ್ಟ ಒಂದೆರಡು ಚಾಪ್ ಇದಾವು. ಆದ್ರೆ ತೆಲ್ದುಂಬು ಮತ್ತು ಚದರ ಇಟ್ಟಿಲ್ಲವ. ಈಗ ನೀವ ಯಾವಾಗಾರ ಹಿಂಗೆ ಪ್ಯಾಟಿ ಕಡೆಗೆ ಹೋದ್ರಂದ್ರೆ ತೊಗೊಂಬಂಬಿಡ್ರಿ. ಹ್ಞೂ ರೀ, ಆತಾಳ್ರಿ. ಹೋರಿ. ಮತ್ತು ಒಂದಿಟ್ಟು ಕಿರಾಣಿನೂ ತಂದಿಟ್ಟಿನಿ ಮನೆಯಾಗ. ಮಾವರ, ನಾನು ನಿಮಗೆ ಹೆಂಗೆ ಕೃತಜ್ಞತೆ ಹೇಳ್ರಿ ಮಾವರ? ಅಂಥವೆಲ್ಲ ದೊಡ್ಡ ಮಾತು ಮಾತಾಡಬೇಡ್ರಿ, ನನ್ನ ಕರ್ತವ್ಯ ಐತಿ. ಈಗ ಹೋರಿ, ಏನಾರ ಒಂಚೂರು ಮಾಡ್ಕೊಂತೀನ್ರಿ. ಒಳಗೆ ಬರ್ರಿ ಅಂತಂದ್ರೆ ನನ್ನ ಹೆಂಡತಿ ನಾ ಸಾಯ್ತೀನಿ ಅಂತಂದು ಹಾರಾಡ್ತಾಳ. ಅದಕ್ಕೆ ನಿಮ್ಮನ್ನು ಒಳಗೂ ಕರೆಯೋಕ್ಕಾಗಲ್ಲ. ನಡ್ರಿ, ಬರ್ರಿ, ನಾನು ಬರ್ತೀನಿ. ಏನು ಎಲ್ಲಿ ಹೊಂಟ್ರಿ ನೀವು? ಯಾಕ ನಿಮಗೆ ಮನಿ ಮಟ್ಟ ಇಲ್ಲನೇ? ಯಾಕೆ ಹೆಂಗಂತೀರಿ ಮಾವ್ಗ? ಯಾವನ್ ಅಕ್ಕ ಅಂತೀನಿ ನಾನು. ನಿನ್ನ ಅಕ್ಕ ಅಂತ ಕರೆದಂದ್ರೆ ಮತ್ತೆ ನಾ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀ ಏನು ಬರತ್ನ ಇಲ್ಲಪ್ಪ ನೀನು ಒಳಗ? ಬನ್ನರಿ ಯಾಕಂತ ಪರಿ ಕೂಗಾಡ್ತಿದಿ? ಮಂದಿ ಮಕ್ಕಳು ನೋಡ್ತಾರನ್ನ ಖಬರ ಇಲ್ಲಿ ನಿನಗಂಕ್ರ. ನಡಿ, ಒಳ ಬಂದ್ ನಡಿ. ಏನು ಬೇಕಾಗಿಲ್ಲ, ನೀ ಸುಮ್ಮನೆ ಒಳಗೆ ಬಾ. ಮಂದಿ ಮಕ್ಕಳು ನೋಡ್ತಾರ ನನಗೂ ಗೊತ್ತೈತಿ. ಆ ಖಬರ್ ನೀಟ್ಗ ಸುಮ್ಮನೆ ನಡಿ ಒಳಗ. ಬಸಿ, ಹೇಳೋದ್ ಕೇಳು. ಮಗ ನಮ್ಮ ಮನಿ ಮಗ್ಲನ ಬ್ಯಾರೆ ಇದ್ನಂದ್ರೆ ಎಲ್ಲರೂ 4 ಮಂದಿ 4 ಥರ ಮಾತಾಡ್ತಾರ್ಲಿ. ನಮ್ದ ಮರ್ಯಾದೆ ಹೋಗದ್ಲಿ ಬಸವ, ಹೇಳೋದ್ ಕೇಳು. ಅಯ್ಯ, ಓದು ಹೊತ್ತು ಈಗೇನು ಕಮ್ಮಿ ಮರ್ಯಾದೆ ಹೋಗಿತ್ತ? ಒಂದಲ್ಲ ಒಂದಿನ ಗೊತ್ತಾಗದ ಊರನರಿಗೆ. ಈಗ ಗೊತ್ತಾಗ್ಲಿ. ಈಗ ನೀವು ಒಳಗೆ ಬರ್ತೀರಾ ಇನ್ನ? ಮತ್ತೆ ನಡಿ ಬಂದ್ ನಡಿ. ನೀನ ಮುಂದಡಿ, ನಿನ್ನ ಬರ್ತೀನಿ. ಜನಮತ್ ಬಿದ್ದ ಇದಿ ಅಂತಾರಲ್ಲ, ನಿನ್ನಂತರ್ಗೆ ನೋಡಿ ಹೇಳಾರ ಅನ್ಸತ್ತ. ನಡಿ. ಪರವಾಗಿಲ್ಲ ಬಸ್ಸು, ದೊಡ್ಡದೈತಿ ಮನಿ. ಪಡ್ಸಾಲ್ ದೊಡ್ಡದೈತಿ ನೋಡಿ, ಉದ್ದಕ್ಕ. ದೊಡ್ಡದೈತಿ. ಹಿಂದ್ಲ ಕಾಲದ ಮನಿ ಅಲ್ಲ, ದೊಡ್ಡವ ಇರ್ತಾವ. ಪ್ರೇಮಕ್ಕ, ನೀವು ಹೋಗಿ ಒಂದಿಟ್ಟು ರೆಸ್ಟ್ ಮಾಡವ. ಕ್ವಾಣಿ ಎಲ್ಲ ಸ್ವಚ್ಛ ಮಾಡ್ರ ನಿಮ್ಮ ಅವರು. ನೀವು ಒಂದಿಟ್ಟು ರೆಸ್ಟ್ ಮಾಡು, ನಾನು ಹೋಗಿ ಒಂದಿಟ್ಟು ಅಡಿಗೆ ಮಾಡ್ತೀನಿ. ಏನು ಉಣ್ಣಾಕ? ಅತ್ತಿ ನಡಿ. ಎಲ್ಲಿ ನೀರದವು ಏನು ಅಂತ ಹೇಳ್ತೀನಿ. ಇಲ್ಲೇ ನಮ್ಮ ಮನೆಯಿಂದನ ಇದೈತಿ ಪಂಚಾಯತಿ ನಳ, ಅಲ್ಲಿ ಟಾಕಿ ಕಟ್ಸ್ಯಾರ. ಅದ್ರಾಗ ಟಾಕಿಯಾಗ ನೀರು ಇರ್ತಾವು, ಅದನ್ನು ಬಳಸಕ್ ತಗೋ. 4 ದಿನಕ್ಕೆ ಒಂದ್ಸರಿ ಬಿಡ್ತಾನ ನೀರು. ಇಲ್ಲಿ ದಿನ ಬಿಡುದಿಲ್ಲ, 4 ದಿನಕ್ಕೆ ಒಂದ್ಸರಿ ಅಷ್ಟ ಕುಡಿಯೋ ನೀರು. ಅವನ್ನ ಕುಡಿಯಕ್ಕೆ ಹಿಡ್ಕಣನಂತ. ಈಗ ಹೋಗಿ ಮಗ್ಲ ಮಲ್ಲಮ್ಮಜ್ಜಿ ಐತಿ, ಮಲ್ಲಮ್ಮಜ್ಜಿ ಮನ್ಯಾಗ ಒಂದು ಕೊಡ ನಾನು ನೀರ್ಸ್ಕೊಂಡ್ಬರ್ತೀನಿ. ನಿಂಗೆ ಟಾಂಕಿ ತೋರಿಸ್ತೀನಿ ಬಾ. ಆತಪ್ಪ, ನಡಿ. ಹೌದು, ಮೊದ್ಲು ಮನ್ಯಾಗ ನೀರು ಬೇಕು. 1-2 ಕುಡ ಕುಡಿಯಾಕ, 1-2 ಕುಡ ಬಳಸಾಕ ತಗೊಂಬರ. ನಡಿ. ಹಂಗ ಮುಂದೆ ಶೆಟ್ರದು ಕಂಪ್ಯೂಟರ್ ಅಂಗಡಿ ಐತಿ, ಕಿರಾಣಿ ಸಾಮಾನು ಅಲ್ಲೇ ತಗೋ. ತಿಂಗಳ ರೊಕ್ಕ ಕೊಟ್ರೆ ನಡಿತೈತಿ. ಅವ್ರಿಗೇನು ಉದ್ರಿ ಕೊಡ್ತಾರ. ಒಂದು ಬುಕ್ಕ ನಾ ಪರಿಚಯ ಮಾಡಿಸ್ತೀನಿ. ಈಗ ಹೋಗಿ ಒಂದು ಬುಕ್ಕ ಕೊಡ್ತಾರ, ಅದ್ರಾಗೆಲ್ಲ ಬರ್ಕೊಂಬಂದ್ರ ತಿಂಗಳ ಇಷ್ಟು ಕೊಟ್ರೆ ನಡಿತೈತಿ ಅವ್ರದ್ದೇನು. ಈಗ ಐತಂತಲ್ಲಪ್ಪ, ಎಲ್ಲ ತಂದಿಟ್ಟದಂತ ಕಾಕಾರ. ಅದ ಸಾಕಾಗತ್ವಾ? ನೀ ನೋಡತ್ತಿ ಎಷ್ಟೈತಿ ಎಷ್ಟಿಲ್ಲ ನೋಡ್ರಿ. ನೋಡು. ಹ್ಞೂನಪ್ಪ,
ಏನಾರು ಬೇಕಾತಂದ್ರೆ ತರನಂತ ನೋಡ್ತೀನಿ. ಮೊದ್ಲು ನೀರು ತರಂಬ ನೀ ಅಂದಂಗ ಒಂದಿಟ್ಟು ಈಕಿ ರೆಸ್ಟ್ ಮಾಡಿ ನೀ ಹೋಗಿ ಪ್ರೇಮಕ್ಕ. ಬಾ ಪ್ರೇಮ, ನಾನೇನು ಕ್ವಾಣಿ ತೋರಿಸ್ತೀನಿ. ಅತ್ತಿ, ಮತ್ತು ನಿಂಗಮ್ಮ ಅವಾಗ ಮಕ್ಕೋಣಕ ಕ್ವಾಣಿ ಇಲ್ಲಲ್ಲ ಮನ್ಯಾಗ? ಬೇಡಪ್ಪ, ನಾವಿಲ್ಲೇ ಮಕ್ಕೋತಿತ್ತು. ಇಲ್ಲೇ ಬೇಷ್ ಗಾಳಿ ಬರುತ್ತಾ, ಕಿಟಕಿ ಅದಾವು, ಎಲ್ಲ ಅದಾವು, ಇಲ್ಲೇ ಮಕ್ಕೊಂತೀವಂತ. ಈಗೇನು 3 ಸಂಜೆಲಿ ಯಾರು ಮಕ್ಕೊಂತಾರ? ಬಾ ಪ್ರೇಮ, ನಿಂಗೆ ಕ್ವಾಣಿ ತೋರಿಸ್ತೀನಿ. ಬಾ ಕ್ವಾಣಿ ತೋರಿಸ್ತೀನಿ. ಪ್ರೇಮಕ್ಕ, ಯಾಕೆ ಸುಮ್ಮನೆ ನಿಂತಿಯಲ್ಲ? ಯಾಕ ನಿನ್ನ ಗಂಡ ಕರೆಯೋದು ಕೇಳವಲ್ದ? ಕೇಳುತ್ತಾ ಮಾವ, ನಂಗೆ ಹಿಂಗೆಲ್ಲ ಇರಕ್ಕಾಗಲ್ಲ ಮಾವ. ನಾ ಹಿಂಗೆಲ್ಲ ಇದ್ದಕ್ಕೆಲ್ಲ ನಂಗೆ ಯಾಕೆ ಹಿಂಗೆ ಹಿಂಸೆ ಮಾಡಾದ್ದಿ ಮಾವ? ನಾನೇನು ಹೇಳಿದ್ದೆ ನಿಂಗೆ ಮದುವೆ ಆಗಕ್ಕ? ಏನ್ ಮಾತಾಡಕತ್ತಿ ನೀನು ಪ್ರೇಮ? ಪ್ರೇಮ, ಏನಿದು ನಿನ್ನ ಮಾತು? ನಾಲ್ಗೆ ಭಾಳ ಉದ್ದಾಕತ್ತಿಂದ. ಏನೋ ಉದ್ದಾಗಿರೋದು, ಏನು ಉದ್ದಾಗಿರೋದು ಹೇಳ್ರಿ. ಈಗ ನೋಡೀಗ ಹೆಂಗೈತಿ ಮನಿ? ಒಂದತ್ರ ಕುಂದ್ರಕ್ಕಿದ್ರು ಒಂದತ್ರ ನಿಂದ್ರಕ್ಕಿಲ್ಲ. ಇಂಥ ಮನ್ಯಾಗ ಇನ್ನ ರೂಮೋ ಅದು ಹೆಂಗಿರುತ್ತೋ. ಅಲ್ಲ ಪ್ರೇಮ, ಅದು ಏನ್ ಮಾವ, ಏನು ನಿನಗ ಯಾರು ಉದ್ದುದಗ ಮಾತಾಡಂತಿದ್ದು? ಅಲ್ಲಿ ಅಜ್ಜ ಅಮ್ಮ ಇರು ಅಂತ ಹೇಳಿದ್ರಿಲ್ಲ, ಅಲ್ಲಿ ಇರ್ಬೋದಿಕ್ಕಿಲ್ಲ ನಾವು. ನೀನು ಅಷ್ಟಪ್ಪ, ನೀನು ಅಷ್ಟವ. ಎದಕ್ ಬಂದ್ವಿ ನಾವಿಲ್ಲಿಗೆ? ಏನ್ ಅವಶ್ಯಕತೆ ಇತ್ತು ಹೇಳ್ರಿ? ಇಲ್ಲಿ ಏನೂ ಇಲ್ಲ ಅನುಕೂಲ. ಇಂಥ ಅನಾನುಕೂಲ ಜಾಗದಾಗ ಹೆಂಗಿರ್ಬೇಕು ನಾವು? ಪ್ರೇಮ, ನೀನು ಹೆಣ್ಣು ಹುಡುಗಿ ಅನ್ನೋದು ಒಂದ ಕಾರಣಕ್ಕ ನೀ ಏನ ಮಾತಾಡಿದ್ರು ಇನ್ನ ತಡ್ಕಣಿ ನಾನು. ಮತ್ ಒಂದು ಕಪಾಳಗಡ್ಡಿ ಕೊಟ್ಟೆ ಅಂದ್ರೆ ಮತ್ತೆ ನಿಚ್ಚಳಾಗತ್ತೆ ನೋಡಿ ತಲೆಗಿರೋ ಮಡ್ಡೆಲ್ಲ. ಹೇಳಕತ್ತೀನಿ ನಾನು. ಬಾಯಿ ಮುಚ್ಕೊಂಡು ನಿನಗೆ ಗಂಡ ಕ್ವಾಣಿ ತೋರಿಸ್ತೀನಿ ಅಂದನ ಕ್ವಾಣ್ಯಾಗ ಹೋಗಲ್ಲಿ ತಗೋ. ನೀನು ಬಸರದಿ ಅನ್ನೋ ಒಂದ ಕಾರಣಕ್ಕ ನಿನಗೇನು ಕೆಲಸ ಹೇಳುವಲ್ಲಿ ನಾವು. ಅತಿರೇಕ ಮಾಡ್ದಿ ಮತ್ ನಾನು ನೀನು ಇಲ್ಲಡಿಲ್ಲಿ ಬಂದು ಪಾಪ ಬರವಲ್ದಕ್ಕ ನಿನ್ನನ್ನು ಕೊಲೆ ಮಾಡಿ ಇದ ಮನ್ಯಾಗ ತೆಗೆದು ಹೂತಾಕಿ ನಾನು ನನ್ನ ಹೆಂಡತಿ ಊರಿಗೆ ಹೋಗ್ತೀವಿ. ಅವಂಗ ಇನ್ನೊಂದು ಮದುವೆ ಮಾಡ್ತೀವಿ. ನಿನ್ನಂತ ಪಾಪಿನ ಅಯ್ಯೋ ಪಾಪ ಅಂತ ಹೇಳಿ ಮದುವೆ ಆದ್ಮೇಲೆ ಆ ಹುಡುಗ ಅವನ್ ತಪ್ಪದು. ಮಾವ ಇರ್ಲಿ ಬಿಡು, ಆಕಿಗೆ ಆರಾಮಿದ್ ಬೆಳೆದ್ ಹುಡುಗಿಯಲ್ಲ. ಒಂದ ಸರಿಗೆ ಈ ತರ ಸಣ್ಣ ಮನೆಗೆ ಇರ್ಬೇಕಂದ್ರ ಕಷ್ಟ ಆಗುತ್ತ. ಯಾರಿಗಾದ್ರೂ ಸರಿ ಅದು. ಇರ್ಲಿ ಬಿಡು, ನನ್ಗೇನ್ ಬೇಜಾರಿಲ್ ಬಿಡು. ಬಾಯಿ ಮುಚ್ಕೊಂಡು ಹೋಗಂದೆ ನಾ ಕ್ವಾಣಿಗೆ. ಇನ್ನೊಂದು ಮಾತು ನಿನ್ನ ಬಾಯಾಗಿದ್ದ ಬರ್ಬೇಕಲ್ಲ. ನಾವು ಮಾಡಿದ್ ಒಂದ್ ತಪ್ಪಿಗೆ ಎಲ್ಲಾರು ನನಗೆ ಯಾಕೆ ಹಿಂಸೆ ಮಾಡಕತ್ತೀರಿ? ಮಾತಾಡ್ಬೇಡ ಅಂದ್ಲಿಲ್ಲ ನಿಮ್ಮವ್ವ. ನಡಿ ಒಳಗ. ನಡಿಯಲೇ, ನಡಿ ಎಂದೆ. ಬಿಡು, ನಾ ಹೊಕ್ಕಿನಿ. ಎದಕ್ ನೂಕದು? ಹೋಗಂದ್ರಲ್ಲ ನಿನಗ. ನೀನ ಬಿಡಾಡಿನ ವೈದು. ಯಾಕೆ ನೂಗ್ತಿದೆ? ನೂಕದಲ್ಲಿಲ್ಲ, ಕುತ್ತಿಗೆಚಿಗೆ ಸಾಯಿಸಿದ್ರು ಪಾಪ ಬರಲ್ಲ ಮಗ. ನಿನ್ನಂತ ಮಕ್ಕಳು ಯಾರಿಗೂ ಹುಟ್ಟಬಾರ್ದಲೇ. ನಿನ್ನಂತ ಮಕ್ಕಳ ಹುಟ್ಟಬಾರ್ದು ಹೇಳ್ತೀನಿ ಕೇಳು. ಇಲ್ಲಡ, ಮಕ್ಕಳು ಅಂತ ಹರಕಿ ಹೊತ್ಕೊಂಡು ಮಕ್ಕಳು ಬಾಡ್ಕೊಂತಾರ. ನಿನ್ನಂತ ಒಬ್ಬೇಕಿ ಮನೆಗಿದ್ರೆ ಸಾಕು, ಇಡೀ ಮನಿನ ಸರ್ವನಾಶ. ನಮ್ಮ ಮನಿ ಹೆಂಗಿತ್ತು ನಂದ ಗೋಕುಲದಂಗ. ಏನು ಅನ್ನಬಾರ್ದು ಬಿಡು. ಪಾಪ ಹುಡುಗಿ ಮನ್ಸಿಗೆ ಚೆಳುತ್ತ ಅಂತ ಹೇಳಿ ಅಲ್ಲ ಅತ್ತಿ ಮಾವರು ಹಿಂಗ ಉಗುಳ್ ನುಂಕೊಂಡು ಅಲ್ಲೇ ಅದಾರ. ನಾವಿಬ್ರು ಪಾಪ ಹೋಲ್ ಬಿಡು ಹುಡುಗಿ, ಹೋಗ್ಲಿ ಬಿಡು ಅಂದ್ರೆ ನೀನು ನಮ್ಗ ಕುಂಡಿ ತೋರ್ಸಿಡ್ತೀಯಾ? ಕರ್ಕೊಂಡೋಗಿ ಬಸಕಿಲ್ಲ, ಬಾಳ ಆಗೇತಕ್ಕಿದ. ನೋಡತ್ತಿ, ಸುಮ್ಮನೆ ಸಿಟ್ಟು ಬಿಡ್ಸಿದ್ ನೋಡಕ್ಕಿಗೆ. ಸಿಟ್ಟು ಮಾಡ್ಕೊಂಡು ಹೋದ್ಲು. ಬಸಣ್ಣ, ಅಷ್ಟ ಹಗರ್ ತಿಳ್ಕೊಬೇಡಕಿನ್ನ. ತುಸು ನೀರ ಮುಳುಗುದಲಕ್ಕಿ. ಹೆತ್ತ ತಾಯಿ ತಂದಿಗೆ ಮನೆಯವ್ರಿಗೆ ಎಲ್ರಿಗೂ ಮೋಸ ಮಾಡ್ಯಾಳ. ನೀನ್ ಯಾ ಗಿಡ ತಪ್ಲಪ್ಪ ಆಕಿಗೆ? ಏನಿಲ್ಲ, ಹರಿದು ಒಗದ ಬಿಡ್ದ ಗಾಟ್ರಕ್ಕ. ಅದಕ್ಕ ಒಂದಿಟ್ಟು ಹೆದರಿಕೆ ಇಟ್ಟಾಕಿನ. ಆಕೆ ಹೇಳಿದ್ದಕ್ಕೆಲ್ಲ ಹೂ ಅನ್ಬೇಡ, ಹೇಳಿ ನೋಡ್ತಮ್ಮ ನಾನು. ಅತ್ತಿ, ಒಂದಿಟ್ಟು ಸಮಾಧಾನ ಮಾಡ್ಕೋ. ಹೊಸದಲ್ಲ, ಯಾರಿಗಾದ್ರೂ ಹಂಗ ಅನ್ಸುತ್ತ. ಅದ್ರಾಗಾಕಿ ಎಂದೂ ಬಿಸಿಲ ನೋಡ್ದಿರಾಕಿ, ಆರಾಮಾಗಿ ಬೆಳೆದಿರಾಕಿ ಉಣ್ಕೊಂಡು ತಿನ್ಕೊಂಡು ಸಾಲಿ ಬೇರೆ ಕಲ್ತಾಳ. ಮತ್ತ ಅಂತದ್ ಕಷ್ಟ ಆಗತ್ ಬೇ ಅತ್ತಿ. ನೀನೊಬ್ಬೇಕಿ ಏನಾಗುದಿಲ್ಲ ತಗೋ. ಅಲ್ಲೇ ಅನ್ಸಿ, ಈಕಿಗೆ ಆ ಹುಡುಗನ್ ತ್ಯಾಗನ ಅರ್ಥ ಆಗುವಲ್ದಾಗೈತಿ. ತಾ ನೋಡಿದ್ರೆ ಎಂತ ಪರಿಸ್ಥಿತಿ ಆಗದಾಳ ಅನ್ನೋದ ಮರ್ತು ಬಿಟ್ಟಾಳ ಅಲ್ಲಿ ಹುಡುಗಿ ಅಂತೀನಿ ನಾನು. ಈಗಲೂ ಕಣ್ಣು ಕಾಲು ಕಿಸಿದ್ ಮಾತಾಡ್ತಾಳಲ್ಲ, ಹೆಂಗ್ ಅಂತೀನಿ ನಾನು. ಈಕಿ ಖಬರ ಇಲ್ಲಲ್ಲ ಆ ಹುಡುಗನ್ ತ್ಯಾಗದ ಬಗ್ಗೆ. ಹಿಂಗಾದ್ರ ನನಗಂಕರು ಈಗ ಅನ್ಸಕತ್ತೈತ್ರಿ. ಅದು ಸುಮ್ಮನೆ ಮದುವೆ ಅಲ್ಲ ಅಂತಂದು ಮನೆಯಾಗಿತ್ತ ತಣ್ಣಗ ಇಟ್ಕೊಂಡ್ಬಿಡ್ಬೇಕಿತ್ತು. ಈ ಹುಡುಗ ಯಾಕೆ ಈಗ ತಾಳಿ ಕಟ್ಟಿ ಕರ್ಕೊಂಬಂತ? ಏನ ನನಗೆ ಖರೇನ ಕರ್ಕೊಂಡು ಹೋಗ್ಬಿಡೇನೇಕಿನ್ನ ಅವನ ಜೀವನ ಚಲೋ ಇರ್ತಾನಂಗೈತೆ ನನಗೆ. ತಡ್ರಿ, ಅತ್ತಿಯಾರು ಫೋನ್ ಮಾಡ್ಯಾರ, ಒಂದು ನಿಮಿಷ. ಹಲೋ ಅತ್ತಿಯರ, ಹೋದ್ರೆ ನಾವು ಊರಕ್ಕೆ ಹೋದ್ರೇನ ಲಕ್ಕೊಂಡ್ಯಾಕ? ಊರಿ ಅತ್ತಿಯರ ಬಂದೀವ್ರಿ, ಈಗ ಬಂದ್ವಿ. ಹೋಗಿದ್ದೀವ್ರಿ ಆ ಮನೆ ಕಡೆಗೆ. ಚಿಗವರು ಭಾಳ ಸಿಟ್ನಾಗ ಬೈದ್ರು, ಮತ್ತು ಬೇರೆ ದಾರಿಲ್ಲಲ್ಲ. ಅದಕ್ಕೆ ಕಾಕಾರು ಇನ್ನ ಇಲ್ಲೇ ಮಗ್ಲಾರಿ. ಭಾಳ ಮನೆ ದೂರಿಲ್ಲ, 1-2 ಮನೆ ಬಿಟ್ಟು ಮುಂದಕ್ಕೆ ಒಂದು ಮನೆ ನೋಡ್ಯಾರಿ. ಚಲೋ ಐತ್ರಿ ಮನೆ. ಏನು ಅವರ ಎಲ್ಲ ಕಿರಾಣಿ ಪರಾಣಿ ತಂದಿಟ್ಟಾರ. ಈಗ ಬಸ್ಸುನು ನೀರು ಪಾರಿ ಎಲ್ಲಿ ಸಿಕ್ತಾವ ಅಂತ ಹೇಳ್ತೀನಿ ಬಾ ಅತ್ತಿ ಅಂತ ಹೇಳಕತ್ತಾನ. ಒಂದಿಟ್ಟು ಕಿರಾಣಿನೂ ಏನ್ರ ಮತ್ತು ಬಿಟ್ಟಿದ್ವಿ ಅಂದ್ರೆ ತೊಗೊಂಬರೋಣಂತ ನೋಡೋಣ ಕತ್ತಿದ್ದೇನೆ ರೀ. ಅಲ್ಲಿ ಮಾವಾರ ಹೆಂಗದ ರೀ ಅತ್ತೀರ?
ಅಕ್ಕ ಮಾವ ಏನು ಇನ್ನ ಸಿಟ್ಟು ಮಾಡ್ಕೊಂಡಾರೇನ್ರಿ